ಮೇ ಐ ಕಮ್ ಇನ್ ಸರ್? ಯಾ ಕಮ್ ಏನು ವಿಷಯ? ಅದು ಸರ್ ನಂಗೆ ಹಾಫ್ ಡೇ ಲೀವ್ ಬೇಕಿತ್ತು. ಅಷ್ಟೇನಾ? ಸರಿ. ಹಾ ವಾಟ್? ಹಾಫ್ ಡೇ ಲೀವಾ? ಬೈ ಯಾಕೆ? ಫಸ್ಟ್ ಆಫ್ ಆಲ್ ಮದುವೆ ಅದು ಇದು ಅಂದ್ಕೊಂಡು ಯಾವ ಕೆಲಸನೂ ಕರೆಕ್ಟಾಗಿ ಆಗಿಲ್ಲ ಇಲ್ಲಿ. ಕ್ಲೈಂಟ್ ಡ್ಯೂ ಡೇಟ್ ಹತ್ರ ಬರ್ತಾ ಇದೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಡೈಲಿ ಅಪ್ಡೇಟ್ ಕೇಳ್ತಾ ಇದ್ದಾರೆ. ಏನಂತ ಉತ್ತರ ಕೊಡೋದು ಅವ್ರಿಗೆ? ಈ ರೀತಿ ರಜಾಕೊಂಡು ಕೂತ್ಕೋತಾರೆ ಕೆಲಸದ ಮಧ್ಯದಲ್ಲಿ? ಬುದ್ಧಿ ಇಲ್ಲ? ಏನಿಗೆ ಬೇಕು ನಿನಗೆ ಹಾಫ್ ಡೇ ಲೀವ್? ಹೊರಗಡೆ ಸುತ್ತಾಡೋದಿಕ್ಕ, ಸಿನಿಮಾಗೆ ಹೋಗೋದಿಕ್ಕ? ಅದಕ್ಕೆ ತಾನೇ ಕೇಳೋದು ನೀನು? ನಾನ್ ಸೆನ್ಸ್. ನೋಡು, ವಾಟ್ ಎವರ್ ಇಟ್ ಮೈಟ್ ಬಿ, ನನ್ನ ತಂಗಿ ನಿಮ್ಮ ಅಣ್ಣ ಮದುವೆ ಆಗಿರ್ಬೋದು, ಈಗ ನಾನು ಇನ್ನೂ ರಿಲೇಟಿವ್ಸ್ ಆಗಿರ್ಬೋದು, ಹಾಗಂತ ಯು ಕಾಂಟ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಪರ್ಸನಲ್ ಬೇರೆ, ಪ್ರೊಫೆಷನಲ್ ಬೇರೆ. ಹಲೋ ಹಲೋ ಹಲೋ, ನಿಲ್ಲಿಸ್ತೀರಾ ನಿಮ್ ಪುರಾಣನ? ಅಲ್ಲ, ಏನ್ ಅನ್ಕೊಂಡಿದ್ಯಾ ನೀನ್? ನನ್ ರಿಲೇಟಿವ್ ಆಗಿದ ತಕ್ಷಣ ನಾನ್ ಯಾವಾಗ ಬೇಕಿದ್ರು ಕೆಲ್ಸಕ್ಕೆ ಬರ್ಬೋದು, ಏನ್ ಬೇಕಿದ್ರು ಮಾಡ್ಬೋದು, ಯಾವಾಗ ಅನ್ಸುತ್ತೋ ಅವಾಗ ರಜೆ ಹಾಕ್ಬೋದು ಅಂತಾನ? ಆಕ್ಚುಲಿ ಸ್ಟಾಪ್ ಇಟ್. ನನಗೆ ರೀಸನ್ಸ್ಗಳು ಬೇಡ. ನಿನ್ನ ಟ್ಯಾಲೆಂಟ್ ಏನೇ ಇದ್ರು, ನಿನ್ನ ರೀಸನ್ಸ್ ಏನೇ ಇದ್ರು ಅದನ್ನ ಕೆಲಸದಲ್ಲಿ ತೋರಿಸು. ಗೋ. ಮನುಷ್ಯನೇನಯ್ಯ ನೀನು? ಒಂದ್ ಹುಡುಗಿ ಪ್ರಾಬ್ಲಮ್ನ, ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಳಕ್ ಆಗದೆ ಇರೋನು ಇಷ್ಟು ದೊಡ್ಡ ಕಂಪ್ನಿ ಕಟ್ಟಿ ಏನ್ ಸಾಧಿಸ್ತೆ? ಅಲ್ಲ, ಯಾವಾಗ್ಲೂ ಹುಡುಗಿರ್ ಹಾಗೆ ಹೀಗೆ ಅಂತ ಬೈಕೋತಿರ್ತೀಯಲ್ಲ, ಒಂದಿನಾದ್ರೂ ಹುಡುಗಿರ್ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ಯಾ? ನಿನಗಷ್ಟೇ ಅಲ್ಲ, ಸುಮಾರು ಜನ ಗಂಡಸರಿಗೆ ಇದೆಲ್ಲ ಅರ್ಥನೇ ಆಗಲ್ಲ. ಅಡ್ಗೆ ಮನೇಲಿರೋ ಅಮ್ಮನ ನೋವು ಗೊತ್ತಾಗಲ್ಲ, ಜೊತೆಲಿ ಹುಟ್ಟಿದ ಅಕ್ಕ ತಂಗಿ ನೋವು ಅರ್ಥ ಆಗಲ್ಲ. ಸ್ಟಾಪ್ ಇಟ್. ಬಾಯಿಗೆ ಬಂದಂಗೆ ಮಾತಾಡ. ಸಂಜೆ ಕ್ಲೈಂಟ್ ಮೀಟಿಂಗ್ ಇದೆ ನನಗೆ. ನಾನ್ ಸೆನ್ಸ್ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಡೀಟೇಲ್ಸ್ ನ ಮೇಲ್ ಮಾಡ್ತೀನಿ, ಹೋಗಿ PPT ರೆಡಿ ಮಾಡಬೇಕು. ಅಂಡ್ ಮೋರ್ ಓವರ್, ಫಸ್ಟ್ ಆಫ್ ಆಲ್ ನನ್ನ ಹತ್ರ ಏನೋ ವಾಯ್ಸ್ ರೈಸ್ ಮಾಡಿ ಮಾತಾಡೋ ಹಾಗಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊ. ದಿಸ್ ಇಸ್ ಆಫೀಸ್, ಸೊ ಪ್ಲೀಸ್ ಮೇಂಟೈನ್ ಸಮ್. ಅರ್ಥ ಆಯ್ತು ಅನ್ಕೋತೀನಿ. ನೀನೇನೋ ಬಾರಿ ಅರ್ಥ ಮಾಡ್ಕೋತೀಯ ಅಂತ ನಿನ್ನ ಹತ್ರ ರಜೆ ಕೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಅಲ್ಲ, ನಿನಗೂ ಒಬ್ಳು ತಂಗಿ ಇದ್ದಾಳ್ತಾನೆ. ಒಂದು ಚಿಕ್ಕ ಲೇಡೀಸ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರೋರೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾರೆ, ದೊಡ್ಡ ದೊಡ್ಡ ಮಾತಾಡ್ತಾರೆ. ಹೋಗಿ ಹೋಗಿ ನಿನ್ನ ಹತ್ರ ಹೇಳೋಕ್ ಬಂದಲ್ಲ, ನಿನಗೆ ಯಾವತ್ತೂ ಅರ್ಥ ಆಗಲ್ಲ. ಏನು ಅರ್ಥ ಆಗ್ಬೇಕಂತದ್ದು? ನನಗೆ ಗೊತ್ತಿರೋ ನಿಮ್ ಲೇಡೀಸ್ ಪ್ರಾಬ್ಲಮ್ ಅಂದ್ರೆ ಏನು ಅಂತ. ನಾನ್ ಸೆನ್ಸ್. ಒಂದು ಹೇರ್ ಪಿನ್ ಕಳೆದೋದ್ರೆ ಅಳೋದು, ಲಿಪ್ಸ್ಟಿಕ್ ಖಾಲಿ ಆದ್ರೆ ಅಳೋದು, ಒಂದೇ ಥರ ಡಿಸೈನು ಬೇರೆ ಕಲರ್ ಸಿಕ್ಲಿಲ್ಲ ಅಂದ್ರೆ ಹತ್ಕೊಂಡು ಕುತ್ಕೊಳ್ಳೋದು. ಎಲ್ಲದನ್ನು ನೀವು ಪ್ರಾಬ್ಲಮ್ ಅನ್ಕೋತೀರ ಹೊರತು ಇಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ದೊಡ್ಡ ಲೇಡೀಸ್ ಪ್ರಾಬ್ಲಮ್ ಅಂತ. ಲೇಡೀಸ್ ಪ್ರಾಬ್ಲಮ್ ನಾನು ಶಿಟ್. ನೋ 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 ನೋ.